ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸ್ವರ್ಣ ವಿಧಾನಸೌಧದಲ್ಲಿ ಆಗ್ರಹ ಮಾಡಿದ ನೋಟ್ರಿ ವಕೀಲರು. ಹೌದು, ನಿನ್ನೆ ಬೆಳಗಾವಿಯ ಸ್ವರ್ಣ ವಿಧಾನಸೌಧದಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿಯವರು ಭೇಟಿ ಮಾಡಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ ಸಲ್ಲಿಸಿದ ಉತ್ತರ ಕರ್ನಾಟಕದ ನೋಟ್ರಿ ವಕೀಲರ ಸಂಘದ ಪದಾಧಿಕಾರಿಗಳು ನಮ್ಮ ನ್ಯೂಸ್ ಸಮೂಹ ರಾಜ್ಯ ಉಪಸಂಪಾದಕ ನಡೆಸಿದ ಸಂವಾದದಲ್ಲಿ ಮಾತನಾಡಿದ್ದಾರೆ. ಏನಿವತ್ತು ಸುವರ್ಣ ಒಂದ್ ರೀತಿ ವಿಧಾನಸೌಧದಲ್ಲಿ ಒಂದ್ ರೀತಿ ನ್ಯಾಯಾಂಗ ಅಂದ್ರೆ ನ್ಯಾಯಾಲಯದಲ್ಲಿ ಸಾಕಷ್ಟು ಒಂದ್ ರೀತಿ ಕಕ್ಷಿದಾರರು ಬರ್ತಾರೆ, ಮತ್ತೆ ಸಾಕಷ್ಟು ಪರ ವಿರೋಧದ ಸಾಕಷ್ಟು ಬರ್ತಾರೆ ಒಂದು ಸಮಸ್ಯೆಗಳ ಇತ್ಯರ್ಥಕ್ಕಾಗಿ. ಇಂತಹ ಸಂದರ್ಭದಲ್ಲಿ ಪ್ರಥಮವಾಗಿ ಭೇಟಿ ಆಗ್ತಕ್ಕಂಥದ್ದು ಒಂದ್ ರೀತಿ ನೋಟ್ರಿ ಅಂತಕ್ಕಂಥ ಇದಕ್ಕೆ ವಿಶೇಷವಾಗಿ ಇವತ್ತೇನಪ್ಪಾ ಅಂತಂದ್ರೆ ಸುವರ್ಣ ಸೌಧ ಸಂವಿಧಾನದ ಒಂದ್ ರೀತಿ ದೇವಾಲಯ. ಈ ಒಂದು ನಮ್ಮ ಸುವರ್ಣ ವಿಧಾನಸೌಧ ಪ್ರಜಾಪ್ರಭುತ್ವದ ದೇವಾಲಯ. ಇಲ್ಲಿ ಅವರು ಚರ್ಚೆಗಳನ್ನ ನಡೆಸಿದ್ದಾರೆ, ಮತ್ತೆ ಜನಪ್ರತಿನಿಧಿಗಳನ್ನ, ಕೇಂದ್ರ ಸರ್ಕಾರದ ಜನಪ್ರತಿನಿಧಿಗಳ ಭೇಟಿಯಾಗ್ಲಿಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಸ್ವತಃ ಪದಾಧಿಕಾರಿಗಳು ಸಿಕ್ಕಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ವೀಕ್ಷಕರು. ಇದ್ದಾರೆ ಈ ಒಂದು ಸಾಕಷ್ಟು ನೋಟ್ರಿ ಮಾಡ್ತಕ್ಕಂಥ ಸಾಕಷ್ಟು ವಕೀಲರ ಒಂದ್ ರೀತಿ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ತೆ, ಹೇಳಿ. ನೋಟ್ರಿ ಮಾಡ್ತಕ್ಕಂಥ ಒಂದ್ ರೀತಿ ಇದು ಏನೇನು ಸಮಸ್ಯೆಗಳು ಏನೇನಿದ್ದಾವೆ, ಏನೇನು? ವಿಶೇಷವಾಗಿ ನಾನು CS ಚಿಕ್ಕನಗೌಡ್ರ ಅಂತೇಳಿ ಕರ್ನಾಟಕ ರಾಜ್ಯ ನೋಟ್ರಿ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಅಂತ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ಆಸಿಫ್ ಅಲಿ ಅವರು ಆಲ್ ಇಂಡಿಯಾ ನೋಟ್ರಿ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ ಪ್ರಕಾರ ನಮ್ಮ ಈ ಕರ್ನಾಟಕ ಸ್ಟೇಟ್ ನೋಟ್ರಿ ಅಸೋಸಿಯೇಷನ್ SS ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಇಡೀ ನಮ್ಮ ಕರ್ನಾಟಕದ ಎಲ್ಲ ನೋಟ್ರಿಗಳು ಒಗ್ಗಟ್ಟಾಗಿ ಇವತ್ತಿನ ದಿವಸ ನಾವು ಈ ಸುವರ್ಣಸೌಧದಲ್ಲಿ ಬಂದು ಸನ್ಮಾನ್ಯ ಸಂಸದರಾದಂಥ ಈರಣ್ಣ ಕಡಾಡಿ ಅವ್ರಿಗೆ ಸಮಕ್ಷಮ ಭೇಟಿಯಾಗಿ ಈಗಾಗಲೇ ನಾವು ಕೇಂದ್ರ ಸರ್ಕಾರದ ಕಾನೂನು ಮಂತ್ರಿಗಳ ನಾವು ಸಮಕ್ಷಮ ಭೇಟಿಯಾಗಿ ನೋಟ್ರಿಗಳಲ್ಲಿ ಇರುವಂಥ ಸಮಸ್ಯೆಗಳನ್ನು ಅವರಿಗೆ ಮನದಟ್ಟು ಮಾಡಿಕೊಟ್ಟು, ವಿಶೇಷವಾಗಿ ನೋಟ್ರಿಗಳು ಅಂತೆಕರಂದ್ರೆ ವಿಶೇಷವಾಗಿ ಜನಸಾಮಾನ್ಯರಿಗೆ ಅತಿ ಶೀಘ್ರದಲ್ಲಿ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಜವಾಬ್ದಾರಿಯನ್ನು ಇಟ್ಟುಕೊಂಡಂಥ ನೋಟ್ರಿಗಳು ಈಗಾಗಲೇ ಕೋರ್ಟು ಮತ್ತು ಕಚೇರಿಗಳಲ್ಲಿ ನೋಟ್ರಿಗಳ ಕೆಲಸ ಬಹಳಷ್ಟು ಅಗಾಧವಾದದ್ದು. ನಾವು ಮಾಡಿದಂಥ ನೋಟ್ರಿ ಆಲ್ ಓವರ್ ವರ್ಲ್ಡ್ ನಮ್ಮ ನೋಟ್ರಿ ಕೆಲಸ ನಿರ್ವಹಣೆಯಲ್ಲಿ ಸಫಲ ಆಗಿರ್ತತಿ. ಅದಕ್ಕೆ ಆ ಉದ್ದೇಶಕ್ಕೆ ಇಟ್ಕೊಂಡು ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು, ಅತಿ ಶೀಘ್ರದಲ್ಲಿ ನ್ಯಾಯ ಸಿಗಬೇಕನ್ನುವಂಥ ದೃಷ್ಟಿಯದೊಳಗೆ ನೋಟ್ರಿಗಳ ನೇಮಕಾತಿ ಆಗಿರ್ತದೆ. ಈ ನೋಟ್ರಿ ಸಂಘ ನೋಟ್ರಿಗಳ ಒಂದು ವೆಲ್ಫೇರಿಗೆ ಸಂಬಂಧಪಟ್ಟಂಗಾಗಲಿ ಇರುವಂಥ ಸಮಸ್ಯೆಗಳಿಗಾಗಲಿ ಸಂಘ ಅಸ್ತಿತ್ವವನ್ನು ಹೊಂದೈತಿ. ಆ ಅಸ್ತಿತ್ವದ ಪ್ರಕಾರ ಇವತ್ತಿನ ದಿವಸ ನಾವು ನೋಟ್ರಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೆವು. ವಿಶೇಷ ಏನಪ್ಪಾ ಅಂತಕ್ಕಂದ್ರೆ ಕರ್ನಾಟಕ ಸ್ಟೇಟ್ ನೋಟ್ರಿ ಅಸೋಸಿಯೇಷನ್ ಜೊತೆಯಾಗಿ ಕರ್ನಾಟಕ ಸ್ಟೇಟ್ ವೆಲ್ಫೇರ್ ಟ್ರಸ್ಟ್ ಅಂತೇಕರ ನಾವು ಇಟ್ಟು ಮಾಡ್ಕೊಂಡಿದ್ದೀವಿ. ಅದರ ನಿಮಿತ್ತವಾಗಿ ನಮ್ಮ ವೆಲ್ಫೇರ್ ಅಂತೇಕರಂದ್ರೆ ನೋಟ್ರಿಯವರಿಗೆ ಒಂದು ಕಲ್ಯಾಣ ನಿಧಿ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡ್ಕಾರ ಈ ಟ್ರಸ್ಟನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಈಗಾಗಲೇ ನಾವು ಕರ್ನಾಟಕ ತುಂಬ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ನೋಟ್ರಿಗಳ ಸಂಘದ ಜೊತೆಯಾಗಿ ವಿಶೇಷ ಕಾರ್ಯಾಗಾರಗಳನ್ನ, ಹೊಸ ಕಾನೂನುಗಳನ್ನು ಏನಾರು ತಿದ್ದುಪಡಿ ಆಗಿತ್ತಂದ್ರೆ ಅವರ ಬಗ್ಗೆ ಅವ್ರ ಮನದಟ್ಟು ಮಾಡಿಕೊಡೋದು, ಆಮೇಲೆ ನ್ಯಾಯಾಂಗದಲ್ಲಿ ಜೊತೆಯಾಗಿ ಕೂಡಿಕೊಂಡು ಕಾನೂನು ನೆರವು ಅರಿವು ಕಾರ್ಯಕ್ರಮ ಮಾಡುವುದು, ವಿಶೇಷವಾಗಿ ಸರ್ಕಾರದಂತ ಮಾಡಿದಂಥ ಆಡಳಿತಾತ್ಮಕವಾಗಿ ಒಂದು ಸಹಕೊಂಡಿಯಾಗಿ ನಮ್ಮ ನೋಟ್ರಿ ಎಲ್ಲ ಸೇವೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ಸನ್ಮಾನ್ಯ ಈರಣ್ಣ ಕಡಾಡಿ ಅವರು ನಾವು ಸಮಕ್ಷಮ ಭೇಟಿಯಾಗಿ ಕೇಂದ್ರ ಸರ್ಕಾರದ ಕಾನೂನು ಮಂತ್ರಿ ಅವರಿಗೆ ಮನವಿ ಮೂಲಕಾಂತರ ನಾವು 10 ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು. ಅದರ ಜೊತೆಯಾಗಿ ನಾವು ಈಗಾಗಲೇ ಒಂದಷ್ಟು ಮನವಿಗಳನ್ನು ಇಟ್ಕೊಂಡಿದ್ದೆವು. ಏನಂತಕ್ಕಂದ್ರೆ ನೋಟ್ರಿಗಳಿಗೆ ವಿಶೇಷವಾಗಿ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದಲ್ಲಿ ಕೂಡುವಂಥ ವ್ಯವಸ್ಥೆ ಇಲ್ಲ, ನೋಟ್ರಿ ಭವನಗಳಾಗಬೇಕು. ಯಾಕಂದ್ರೆ ಸುವ್ಯವಸ್ಥಿತವಾದಂಥ ನೋಟ್ರಿಗಳು ಎಲ್ಲೋ ನೋಟ್ರಿಗಳು ಗಿಡದ ಬಿಡು ಕೊಡೋದು, ಗಾಡಿ ಒಳಗೆ ಕುಂತ ನೋಟ್ರಿ ಮಾಡುವಂಥ ಒಂದು ಸಂದಿಗ್ಧ ಸ್ಥಿತಿಗಳು ಇವತ್ತು ಬಂದಿದ್ದಾವೆ. ಆ ರೀತಿ ಆಗಬಾರ್ದು. ಇದು ನ್ಯಾಯಾಂಗದ ಒಂದು ಕಾರ್ಯವನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ಆ ನಿಟ್ಟಿನೊಳಗೆ ನಾವು ನೋಟ್ರಿಗಳಿಗೆ ಒಂದು ಸುವ್ಯವಸ್ಥಿತ ಭವನಗಳನ್ನು ನಿರ್ಮಾಣ ಮಾಡಬೇಕು, ಅವರಿಗೆ ಒಳ್ಳೆಯ ಕೊಂಡಿರುವಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಅದರ ಜೊತೆಗೆ ರಾಜ್ಯಾದ್ಯಂತ ನಾವು ಕಾರ್ಯಾಗಾರ ಮಾಡಕ್ಕೆ ನಮಗೆ ವಿಶೇಷ ಸವಲತ್ತುಗಳನ್ನು ಕೊಡಬೇಕು. ನೋಟ್ರಿಗಳು ಫೇಕ್ ಆಗಿದ್ದಾರೆ ಸಾಕಷ್ಟು, ಅವು ಐಡೆಂಟಿಫೈ ಮಾಡ್ಕೊಂಡ್ಕಾರ ಸರ್ಕಾರಿ ನಿಟ್ಟಿನ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಜೊತೆಯಾಗಿ ನೋಟ್ರಿಗಳಿಗೆ ತಮ್ಮದೇ ಆದಂಥ ಒಂದು ಗುರುತಿನ ಪತ್ರ ನೀಡುವುದು ಅತಿ ಅವಶ್ಯಕತೆ ಐತಿ. ಆ ಗುರುತಿನ ಪತ್ರ ನೀಡಿದ್ದಾದಲ್ಲಿ ಫೇಕ್ ಆಗುವಂಥ ನೋಟ್ರಿಗಳನ್ನ ನಾವು ಕಂಡು ಹಿಡಿದು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕು. ಈ ನಿಟ್ಟಿನೊಳಗೆ ಈ ನಮ್ಮ ನೋಟ್ರಿ ಅಸೋಸಿಯೇಷನ್ ಸಾರ್ವಜನಿಕವಾಗಿ ಜೊತೆಯಾಗಿ ನೋಟ್ರಿಗಳ ಹಿತದೃಷ್ಟಿಯಿಂದ ಈ ಸಂಸ್ಥೆ ಹುಟ್ಟುಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನು ಸದಾ ನಿರ್ವಹಿಸ್ತಾ ಬಂದಿದೆ. ಇಲ್ಲಿಂದು ನೋಟರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಕಾಂತ್ ಪಾಟೀಲ್ ಅವರು ರಾಜ್ಯಾಧ್ಯಕ್ಷರು ಸಿಕ್ಕಿದ್ದಾರೆ. ಸರ್ ಹೇಳಿ, ಸಾಕಷ್ಟು ಒಂದ್ ರೀತಿ
ಎಲ್ಲಾ ಕಡೆಯಿಂದ ಬಂದಿದ್ದೀರಾ. ಏನ್ ಸರ್, ಏನ್ ಮೊದ್ಲಿಂದನೂ ಸಹ ಹೋರಾಟ ಮಾಡ್ತಾ ಇದ್ರೆ ನಿಮ್ಗೆ ಸವಲತ್ತುಗಳು ಬೇಕು ಅಂತ ಏನಾದ್ರು ಬಗೆಹರ್ದಿದ್ಯೋ? ಮೊದಲಿಂದನೂ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಈಗ ಹೆಚ್ಚು ಪ್ರಮಾಣದಲ್ಲಿ ನಾವು ಅದನ್ನ ಎಚ್ಚೆತ್ತುಕೊಂಡು ಈಗ ನೋಟ್ರಿ ಅಸೋಸಿಯೇಷನ್ದಲ್ಲಿ ನಮಗೆ ಅಸೋಸಿಯೇಷನ್ ರಿನ್ಯೂವಲ್ಸ್ ಇದ್ರದ್ದು ಮಾಡುವಂತ ಕೆಲಸ ಏನಂತ ನೋಟ್ರೀಸ್ ರಿನ್ಯೂವಲ್ ಏನದ ಅದ್ರ ಸಲುವಾಗಿ ಹೆಚ್ಚಿನ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತಿನಲ್ಲಿ ನಾವು ಚರ್ಚೆ ಮಾಡಿದಂತ ವಿಷಯ ಅಂದ್ರೆ ನಮ್ಮ ನೋಟ್ರೀಸ್ ಫೀಸ್ ಅನ್ನು ಏನೋ ಕರ್ನಾಟಕ ಇದರವರು ಆಗ್ಲಿ, ರಾಜ್ಯದವರಾಗ್ಲಿ, ಸ್ಟೇಟ್ದವರಾಗ್ಲಿ, ಹಾಗೆ ನ್ಯಾಷನಲ್ ಲೆವೆಲ್ದಲ್ಲಿನೂ ಸಹಿತ ನಮ್ದು ಇನ್ಕ್ರೀಸ್ ಮಾಡಬೇಕು ಫೀಸ್ ಅಂತೇಳಿ ಅದು ಒಂದು ನಮ್ಮ ಬೇಡಿಕೆ ಅದ. ಆಮೇಲೆ ನಮ್ಗೆ ಈಗಾಗಲೇ ನಮ್ಮ ಜನರಲ್ ಸೆಕ್ರೆಟರಿ, ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಅವರು ಆಸಿಫ್ ಅಲಿ ಅವರು ಹೇಳಿದ ಪ್ರಕಾರ, ಮತ್ತು ನಮ್ಮ ಜನರಲ್ ಸೆಕ್ರೆಟರಿ, ಕರ್ನಾಟಕ ರಾಜ್ಯದ ಜನರಲ್ ಸೆಕ್ರೆಟರಿ ಚಿಕ್ಕನಗೌಡರು ಅವರು ಹೇಳಿದ ಪ್ರಕಾರ ಎಲ್ಲಾ ವಿಷಯಗಳ ಬಗ್ಗೆ ಹೆಚ್ಚಿನ ಚರ್ಚೆ ಮುತುವರ್ಜಿ ವಹಿಸಿ ಮಾಡಿದ್ದೇವೆ. ನಮ್ಮ ಬೇಡಿಕೆ ಅಂದ್ರೆ ನಮ್ಮ ಅಸೋಸಿಯೇಷನ್ದಲ್ಲಿ ನಾವು ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀವಿ. ಆ ಟ್ರಸ್ಟ್ ದಲ್ಲಿ ನಾವು ಯಾರಿಗಾದ್ರೂ ಯಾರೋ ಒಂದು ನೋಟ್ರಿ ತೀರ್ಕೊಂಡ್ರೆ ಮಾಡಿದ್ರೆ ಅವ್ರ ಫ್ಯಾಮಿಲಿಗೆ ಬೆನಿಫಿಟ್ ಆಗೋ ದೃಷ್ಟಿಯಿಂದ ಅದು ಟ್ರಸ್ಟ್ ದಿಂದ ಅಮೌಂಟ್ ಕೊಡುವಂತ ವಿಷಯ ಅದ. ಅದಕ್ಕೆ ನಾವು ಈಗಾಗಲೇ 44 ಲಕ್ಷ ರೂಪಾಯಿ ನಮ್ಮ ಸ್ವಂತದಿಂದ ನಾವು ಕಲೆಕ್ಟ್ ಮಾಡಿದ್ದೀವಿ. ಅದೇ ರೀತಿಯಾಗಿ ನಾವು ಮಾನ್ಯ ಕಾನೂನು ಮಂತ್ರಿಗಳನ್ನು ಭೇಟಿಯಾಗಿ ಅವರ ಮುಖಾಂತರ ನಾವು ನಮಗೆ ಒಂದು 10 ಕೋಟಿ ರೂಪಾಯಿಗಳನ್ನು ನಮ್ಮ ಟ್ರಸ್ಟ್ಗೆ ಕೊಡಬೇಕು ಅಂತ ಬೇಡ್ಕೊಂಡಿವಿ. ಅವರು ಅದಕ್ಕೆ ಪ್ರಯತ್ನ ಮಾಡ್ತೀವಿ, ಏನದ ನೋಡ್ಕೊಂಡು ನಾವು ಮಾಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ಎಲ್ಲದಕ್ಕೂ ಮುತುವರ್ಜಿ ವಹಿಸಿಕೊಂಡು ಕಡಾಡಿ ನಮ್ಮ ರಾಜ್ಯಸಭಾ ಸದಸ್ಯರಾದಂಥ ಕಡಾಡಿ ಅವರನ್ನು ನಾವು ಇವತ್ತು ಮೆಚ್ಚಬೇಕು. ಅವರು ನಮ್ಮನ್ನು ಕರ್ಕೊಂಡು ಹೋದ್ರು, ನಮ್ಗೆಲ್ಲ ವ್ಯವಸ್ಥಿತವಾಗಿ ಅವ್ರಿಗೆ ಭೇಟಿ ಮಾಡಿಸೋದು, ಈ ಎಲ್ಲಾ ಕಾರ್ಯಕ್ರಮಗಳನ್ನು ಅವರು ಜರುಗಿಸಿಕೊಟ್ರು. ಅದಕ್ಕೆ ನಾವು ಕಡಾಡಿ ಅವರಿಗೆ ಧನ್ಯವಾದ ಹೇಳ ಬಯಸ್ತೀವಿ. ಇದರಲ್ಲಿ ಧನ್ಯವಾದಗಳು. ಒಂದ್ ನಿಮಿಷ. ನೋಟ್ರಿ, ಆಮೇಲೆ ಆಲ್ ಇಂಡಿಯಾ ನೋಟ್ರಿ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಕಾರ್ಯನಿರ್ವಹಿಸ್ತಿದ್ದೇನೆ. SS ಪಾಟೀಲ್ರು ಕರ್ನಾಟಕ ರಾಜ್ಯ ನೋಟ್ರಿ ಅಸೋಸಿಯೇಷನ್ ಅಧ್ಯಕ್ಷರು. ಅದೇ ರೀತಿ ಚಿಕ್ಕನಗೌಡರು ಈ ಕರ್ನಾಟಕ ನೋಟ್ರಿ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಕಾರ್ಯನಿರ್ವಹಿಸ್ತಿದ್ದಾರೆ. ಇವತ್ತಿನ ದಿನ ವಿಶೇಷವಾಗಿ ನಾವು ಬೆಳಗಾವಿಯಲ್ಲಿ ಸೇರ್ತಕ್ಕಂಥ ಮಹತ್ವವಾದಂಥ ಒಂದು ಚರ್ಚೆ ಮಾಡೋದಕ್ಕೆ ಸೇರಿದ್ವಿ. ಇದರಲ್ಲಿ ಕರ್ನಾಟಕ ರಾಜ್ಯ ನೋಟ್ರಿ ಸಂಘ ಹಾಗೂ ಕರ್ನಾಟಕ ರಾಜ್ಯ ನೋಟ್ರಿಗಳ ವೆಲ್ಫೇರ್ ಫಂಡಿನ ವಿಷಯವಾಗಿ ಮಹತ್ತರವಾದಂಥ ಸಭೆಯನ್ನು ಇವತ್ತಿನ ದಿವಸ ಬೆಳಗಾವಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಭಾಂಗಣದಲ್ಲಿ ಸೇರಲಾಗಿತ್ತು. ಇದರಲ್ಲಿ ಬಹಳ ಮುಖ್ಯವಾದಂಥ ವಿಷಯಗಳನ್ನು ಚರ್ಚೆಗೆ ಇರ್ತಕ್ಕಂಥ ವಿಷಯಗಳಂದ್ರೆ ನೋಟ್ರಿಗಳ ರಿನಿವಲ್ ಅನ್ನ ಕರ್ನಾಟಕ ರಾಜ್ಯ ಹಾಗೂ ದೇಶಾದ್ಯಂತ ಸಹಿತವಾಗಿ ನೋಟ್ರಿಗಳ ತೊಂದರೆಯನ್ನು ಅನುಭವಿಸ್ತಿರುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಬಹಳಷ್ಟು ವೇದಿಕೆಯಲ್ಲಿ ನೋಟ್ರಿಗಳನ್ನು ವ್ಯಕ್ತ ಮಾಡಿದೀವಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಲೈಸೆನ್ಸ್ಗಳಲ್ಲಿ ಅಂದ್ರೆ ಪರ್ಮಿಟ್ಗಳಲ್ಲಿ ಮೊದಲನೇದಾಗಿ 6 ತಿಂಗಳ ಮೊದಲನೇ ಅರ್ಜಿ ಕೊಡ್ಬೇಕಾಗ್ತಿರ್ತಕ್ಕಂಥದ್ದು ಈ ನೋಟ್ರಿ ಸಂಘದವ್ರು ಮಾತ್ರ. ಈ ನೋಟ್ರಿ ಏನ್ ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ, ಎಲ್ಲೆಲ್ಲೂ ಸಹಿತವಾಗಿ ಬೇರೆ ಯಾವ್ದ್ರಲ್ಲೂ ಸಹಿತವಾಗಿ 6 ತಿಂಗಳ ಮೊದಲು ಕೊಡ್ತಕ್ಕಂಥದ್ದಿಲ್ಲ. ಆದ್ರೆ ಇಲ್ಲಿ ನಮ್ಮ ನೋಟ್ರಿಗಳು ಮಾತ್ರ 6 ತಿಂಗಳ ನಾವು ಕಷ್ಟವನ್ನು ಅನುಭವಿಸ್ತೀವಿ. ಯಾವುದೇ ಕಾರಣಕ್ಕೆ ಒಂದು ದಿವಸ ಲೇಟ್ ಆಗಿ 6 ತಿಂಗಳಕ್ಕಿಂತ ಮೊದಲೇ ಕೊಟ್ಟಾಗ ಅದಕ್ಕೆ ನಾವು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗುತ್ತೆ. ಆ ಎಕ್ಸ್ಪ್ಲನೇಷನ್ ಇತ್ಯರ್ಥ ಆಗ್ಬೇಕಾದ್ರೆ 1 ವರ್ಷ ಆಗುತ್ತೆ. ಆ ವಿಷಯವನ್ನು ಸಹಿತ ಇವತ್ತು ಚರ್ಚೆ ಮಾಡಲಾಯ್ತು. ಅದೇ ರೀತಿಯಿಂದ ಸಹಿತ ನಮಗೆ ಎಲ್ಲೇ ಹೋದ್ರೂ ಸಹಿತ ಐಡೆಂಟಿಟಿ ಕಾರ್ಡ್ ಇರಬೇಕು. ಯಾಕಂದ್ರೆ ಫೇಕ್ ನೋಟ್ರಿಗಳು, ಫೇಕ್ ಟೈಪಿಸ್ಟ್ ಮುಂದೆ ಅವ್ರ ನೋಟ್ರಿಗಳು ನಾವು ನೋಟ್ರಿ ಮಾಡಿಸ್ಕೊಡ್ತೀವಿ ಅಂತಂದು ಹೇಳ್ತಾರೆ. ಅದಕ್ಕೆ ID ಕಾರ್ಡ್ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ಒಂದು ಚರ್ಚೆ ಮಾಡಿದ್ರೆ ಈ ವಿಷಯಗಳನ್ನ ಕೂಲಂಕುಷವಾಗಿ ಚರ್ಚೆ ಮಾಡಲಾಯ್ತು. ಈ ಚರ್ಚೆನ ನಮ್ಮೆಲ್ಲರಿಗೂ ಸಹಿತ ಬಹಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ರಾಜ್ಯಸಭಾ ಸದಸ್ಯರಂತ ಕರಡಿ ಅವ್ರನ್ನ ಭೇಟಿ ಮಾಡಿದ್ವಿ. ಈ ಹಿಂದೆ ನಮ್ಮ ಡೆಲಿಗೇಷನ್ ಹೋದಾಗ ಕೇಂದ್ರ ಕಾನೂನು ಮಂತ್ರಿಗಳನ್ನ ಭೇಟಿ ಮಾಡಿಸಿ ನಮ್ಮ ವೆಲ್ಫೇರ್ ಅಸೋಸಿಯೇಷನ್ಗೆ 10 ಕೋಟಿ ರೂಪಾಯಿ ಕೊಡಿಸುವಂತ ಆಶ್ವಾಸನೆ ಲಾ ಮಿನಿಸ್ಟರ್ ಕನ್ನಡ ಸಾಹೇಬರು ಮುತುವರ್ಜಿ ಅಂತ ಕೊಟ್ಟಿದ್ರು. ಅದನ್ನ ಈ ಬಜೆಟ್ ನಲ್ಲಿ ಬರೋದ್ರ ಸಲುವಾಗಿ ನಾವು ಒತ್ತಾಯ ಮಾಡಿ ಈ ಬಜೆಟ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ನೋಟ್ರಿ ವೆಲ್ಫೇರ್ ಫಂಡ್ಗೆ 10 ಕೋಟಿ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಒತ್ತಾಯಿಸಿದ್ದೀವಿ. ಹಾಗೂ ಹೋರಾಟಗಾರರು ಈಗ ನಾನೇನ್ ತೋರಿಸ್ತಾ ಇದ್ದೀನಲ್ಲ, ಇವರು ರಾಜ್ಯಾದ್ಯಂತ ಇರ್ತಕ್ಕಂಥ ಒಂದ್ ರೀತಿ ನ್ಯಾಯಾಲಯದ ಒಂದ್ ರೀತಿ ನೋಟರಿ ವಕೀಲರು. ಮಾನ್ಯ ಕಾನೂನು ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ಅವರ ಗಮನಕ್ಕೆ ವಿಶೇಷವಾಗಿ ಮತ್ತೆ ಈಗ ನಾನು ರಾಜ್ಯದ ಮಾತಾಡ್ತಾ ಇದ್ದೀನಿ. ಈಗ ನಾನು ಹೇಳೋದೇನಪ್ಪಾ ಅಂತಂದ್ರೆ, ಈಗ ಮೊನ್ನೆ ಕಳೆದ ಒಂದು ಅಧಿವೇಶನ ಸಂದರ್ಭದಲ್ಲಿ ಒಂದು ಹೋರಾಟ ವಕೀಲರು ನನ್ನ ಕರ್ಕೊಂಡೋಗಿದ್ರು. ನಮ್ಗೆ ಪ್ರತ್ಯೇಕ ಕಟ್ಟಡ ಬೇಕು ಅಂತ ಹೇಳ್ಬಿಟ್ಟು, ವಾಣಿಜ್ಯ ಇದಕ್ಕೋಸ್ಕರ ಕನ್ಸ್ಯೂಮರ್ದು ಸಪ್ರೇಟ್ ಕಟ್ಟಡ ಬೇಕು ಅಂತ. ಅದ್ ತಕ್ಕನಾಗಿ ನಾನೇನ್ ಮಾಡ್ದೆ, ಅವ್ರ ಜೊತೆ ಹೋರಾಟ ಮಾಡ್ದೆ. ಅವ್ರಿಗೆ ಸಪ್ರೇಟು ಒಂದು ಸ್ಯಾಂಕ್ಷನ್ ಆಯ್ತು. ಅದಕ್ಕೂ ನಾವೇ ಇದಾಗಿದ್ದೆವು. ಈಗ ಪಾಪ ನಾನು ಆಕಸ್ಮಿಕವಾಗಿ ಕೂತಿದ್ದೆ ಇಲ್ಲಿ, ಇವರೆಲ್ಲ ಏನೋ ಗ್ರೂಪ್ ಫೋಟೋ ತೆಗೆಸ್ಕೊತಾ ಇದ್ರು. ನಾನು ಇವ್ರದೆಲ್ಲ ಕೇಳಿದ ತಕ್ಷಣ ಹೌದು, ರಾಜ್ಯಾದ್ಯಂತ ಇರ್ತಕ್ಕಂಥ ನೋಟರಿ ವಕೀಲರಿಗೆ ಇವ್ರು ಹೇಳ್ದಂಗೆ ಸೂಕ್ತ ಎಲ್ಲೂ ಸ್ಥಾನ ಇಲ್ಲ. ಎಲ್ಲೋ ಕೂತಿರ್ತಾರೆ ಅಂಗಡಿಗಳ ಮುಂದೆ, ನೋಟ್ರಿ ಬಡಿತಾರೆ, ಸೈನ್ ಹಾಕ್ಸ್ಕೊಂಡು ಹೋಗ್ತಾರೆ, ಏನೋ ಫೀಸ್ ಗೀಸ್ ತಗೊಂಡು ಇದ್ ಮಾಡ್ತಾರೆ.
ನಾನ್ ಕೇಳೋದು ಸಾಕಷ್ಟು ನೋಟ್ರಿ ಮಾಡ್ತಕ್ಕಂಥ ವಕೀಲರ ಮೇಲೆ ಹಲ್ಲೆಗಳಾಗಿದ್ದಾವೆ, ಏನ್ರಿ ಬೆದರಿಕೆಗಳು ಬಂದಿದ್ದಾವೆ. ಆಯ್ತಾ, ಪ್ರಥಮವಾಗಿ ನ್ಯಾಯಾಲಯಕ್ಕೆ ಬರ್ಬೇಕಾದ್ರೆ ಮತ್ತೆ ಯಾವುದೇ ಒಂದು ಬಾಂಡುಗಳಿಗೆ ಇದ್ ಮಾಡ್ಬೇಕಾದ್ರೆ ಪ್ರಮುಖ ಕಾರಣ ಈ ನೋಟ್ರಿ ವಕೀಲರು, ನೋಟ್ರಿ ಬೇಕು, ನೋಟ್ರಿ ಮುದ್ರೆ ಬೇಕು. ಆದ್ರೆ ರಾಜ್ಯಾದ್ಯಂತ ಇರ್ತಕ್ಕಂಥ ಬಹುತೇಕ ಒಂದ್ ರೀತಿ ನೋಟ್ರಿ ಮಾಡ್ತಕ್ಕಂಥ ವಕೀಲರಿಗೆ ಯಾವುದೇ ರಕ್ಷಣೆ ಇಲ್ಲ. ಇನ್ನ ಸವಲತ್ತುಗಳಂತೂ ಇಲ್ವೇ ಇಲ್ಲ ಬಿಡಿ, ಪಾಪ ಎಲ್ಲೋ ಕೂತಿರ್ತಾರೆ, ಎಲ್ಲ ಇದ್ ಮಾಡ್ತಾರೆ. ಹಾಗಾಗಿ ಸರ್ಕಾರ, ಮಾನ್ಯ ಕಾನೂನು ಸಚಿವರು ಸಾಕಷ್ಟು ತಿಳುವಳಿಕೆ ಇದೆ, ಸಾಕಷ್ಟು ಒಳ್ಳೆಯವರು ಇದ್ದೀರಾ, ಬಹುಶಃ ಇದ್ರ ಬಗ್ಗೆ ಥಿಂಕ್ ಮಾಡೋದು ಒಳ್ಳೇದೇನೋ. ಆಯ್ತಾ, ನಾನು ಇದನ್ನ ಟ್ವಿಟ್ಟು ಸಹ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ನೋಡಿ, ಎಂತೆಂತೋ ಮಾಡ್ತಾ ಇದ್ದೀರಾ ವಕೀಲರಿಗೆ ಕಾನೂನು ಸಚಿವರು. ಇದ್ರ ಜೊತೆಗೆ ಈಗೇನು ಕೇಂದ್ರ ಸರ್ಕಾರದಿಂದನೂ ಸಹ ಚರ್ಚೆ ಮಾಡಿದಾರಂತೆ. ಹಾಗಾಗಿ ದಯವಿಟ್ಟು ಇವ್ರಿಗೆ ಸೂಕ್ತ, ಪ್ರತಿ ಜಿಲ್ಲೆಯಲ್ಲೂ ಸಹ, ಪ್ರತಿ ತಾಲೂಕಲ್ಲೂ ಸಹ ಕೋರ್ಟ್ಗಳು ಇರ್ತವೆ, JMFCಗಳು ಇರ್ತವೆ, ಮತ್ತೆ ಜಿಲ್ಲಾ ಕೋರ್ಟ್ ಇರ್ತವೆ. ಇಂಥ ಸಂದರ್ಭದಲ್ಲಿ ನಾನ್ ಕೇಳೋದು, ಪ್ರತಿ ತಾಲೂಕಲ್ಲೂ ಸಹ ಒಂದ್ ರೀತಿ ಅವ್ರಿಗೆ ಸೂಕ್ತ ಸ್ಥಳಗಳು ಕೊಡಿ, ಮತ್ತೆ ಅವ್ರಿಗೆ ಯಾವ ರೀತಿ ಅವ್ರವ್ರ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ. ಯಾಕಪ್ಪಂದ್ರೆ ಎಲ್ಲಾ ಇಲಾಖೆಗಳು ಎಲ್ಲರಿಗೂ ಕೊಡ್ತಾ ಇದ್ರೆ ಇವ್ರಿಗೂ ಕೊಡ್ರಲ್ಲ. ಆಯ್ತಾ, ಹಾಗಾಗಿ ಇವ್ರೇನು ನಮ್ಮ ಸಾರ್ವಜನಿಕರು ಕೆಲಸ ಮಾಡ್ತಾವ್ರೆ, ಇವರು ಸಾರ್ವಜನಿಕರು, ಇವರು ಸೇವೆ ಕೆಲಸ ಮಾಡ್ತಾವ್ರೆ, ಒಂದ್ ರೀತಿ ಕಾನೂನು ಅರಿವು ರೀತಿ ಇದ್ ಮಾಡ್ತಾವ್ರೆ. ಯಾರಾದ್ರೂ ಒಬ್ಬ ಸಣ್ಣ ಜನಸಾಮಾನ್ಯ ವ್ಯಕ್ತಿ ಹೋದ್ರೆ ಹಿಂಗ್ ಐತ್ ಹೋಗ್ರಿ, ಅವ್ರು ಭೇಟಿಯಾಗಿ ಅಂತ ಹೇಳ್ತಾರೆ. ಆಯ್ತಾ, ಡೈರೆಕ್ಟ್ ವಕೀಲ ಹೋದ್ರೆ ಯಾರು ಹೇಳಲ್ರಿ ಅವರು. ಆಯ್ತಾ, ಹಾಗಾಗಿ ದಯವಿಟ್ಟು ಕೇಂದ್ರ ಮತ್ತೆ ವಿಶೇಷವಾಗಿ ರಾಜ್ಯ ಕಾನೂನು ಸಚಿವರು ಇವ್ರ ಸಮಸ್ಯೆಗಳ ಒಂದ್ ರೀತಿ ಇತ್ಯರ್ಥ ಕಡೆ ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಸಹ ಟ್ವೀಟ್ ಮಾಡ್ತಾ ಇವರೊಂದು ಬ್ಯೂರೋ ರಿಪೋರ್ಟ್ ಬಸವರಾಜು, ರಾಜ್ಯ ಉಪಸಂಪಾದಕ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369